ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಪೂರ್ಣಿ ಬದುಕಿಗೆ ಕಂಟಕವಾದ ದೀಪಿಕಾ ಅಪಾಯದಿಂದ ಕಾಪಾಡ್ತಾಳೆ ತುಳಸಿ. ಇದೆಷ್ಟು ಶುಭಮಸ್ತು ಧಾರಾವಾಹಿಯಲ್ಲಿ ದೀಪಿಕಾ ಪ್ರಿಯಕರ ಅಭಿಯನ್ನು ಮದುವೆಯಾಗಿ ಖುಷಿಯಾಗಿ ದಾಂಪತ್ಯ ಜೀವನ ಆರಂಭಿಸಿದ್ದಾಳೆ. ಆದರೆ ಈ ಸಂತಸದ ನಡುವಲ್ಲೂ ಮನದೊಳಗೆ ದ್ವೇಷದ ಬೆಂಕಿಯನ್ನು ಆರಲು ಬಿಡದೆ ಮಾಧವ್ ಪೂರ್ಣಿಮಾ ಮೇಲೆ ದೀಪಿಕಾ ವಿಷ ಕಾರಲು ಮುಂದಾಗಿದ್ದಾಳೆ. ತುಳಸಿ ಮತ್ತು ಮಾಧವ್ ಮೇಲಿನ ದ್ವೇಷವನ್ನು ದೀಪಿಕಾ ಪೂರ್ಣಿ ಮೂಲಕ ತೋರಿಸಿಕೊಳ್ಳಲು ಪ್ಲಾನ್ ಮಾಡುತ್ತಿದ್ದಾಳೆ. ಪೂರ್ಣಿಯನ್ನು ಪ್ರತಿ ಕ್ಷಣವೂ ಕೂಡ ಚುಚ್ಚಿ ಮಾತಾಡುತ್ತಿದ್ದಾಳೆ. ಪೂರ್ಣಿ ಬದುಕಿಗೆ ವಿಷವಾಗ್ತಾಳೆ ದೀಪಿಕಾ. ಪೂರ್ಣಿಮಾಗಳಿಗೆ ಮಕ್ಕಳಾಗಲಿ ಎಂದು ತುಳಸಿ ಕೊಡುತ್ತಿರುವ ಟಾನಿಕ್ ಬಾಟಲ್ ಅನ್ನು ಕದ್ದು ರೂಮಿಗೆ ತಂದ ದೀಪಿಕಾ ಅದಕ್ಕೆ ವಿಷಕ್ಕಿಂತಲೂ ಅಪಾಯಕಾರಿಯಾದ ಬಾತ್ರೂಮ್ ಕ್ಲೀನರ್ ಅನ್ನು ಮಿಕ್ಸ್ ಮಾಡಿದ್ದಾಳೆ. ಪೂರ್ಣಿಮಾ ಗರ್ಭಿಣಿ ಆಗಬಾರದು. ಇದರಿಂದ ಪೂರ್ಣಿಮಾ ಆಗುವವಿಗೆ ಎಷ್ಟು ನೋವಾಗುತ್ತಿದೆಯೋ ಅದಕ್ಕಿಂತ ಹೆಚ್ಚು ನೋವಾಗಬೇಕು ಮಾಧವ್ಗೆ. ಆಗ ಮಾಧವ್ ಬಾಳಲ್ಲಿ ಬರೀ ದುಃಖವೇ ತುಂಬಿರುತ್ತದೆ ಎಂದು ದೀಪಿಕಾ ಹೀಗೆ ಪ್ಲಾನ್ ಮಾಡಿದ್ದಾಳೆ. ಪೂರ್ಣಿಮಾಳನ್ನು ಟಾರ್ಗೆಟ್ ಮಾಡಿರುವ ದೀಪಿಕಾ ಶಾರ್ವರಿಗೆ ಸಪೋರ್ಟ್ ಮಾಡುವುದರ ಜೊತೆಗೆ ಖುಷಿಯನ್ನು ಹೆಚ್ಚಿಸಿದ್ದಾಳೆ. ಪ್ರೇಮಿಗಳ ದಿನಾಚರಣೆಯಾಗಿ ದೀಪಿಕಾ ಪ್ಲಾನ್. ಮನೆಯವರ ಬಳಿ ಒಳ್ಳೆಯ ಹೆಸರು ಪಡೆಯಲು ದೀಪಿಕಾ ಬಹಳಷ್ಟು ನಾಟಕ ಮಾಡುತ್ತಿದ್ದಾಳೆ. ಆದರೆ ದೀಪಿಕಾಳ ಈ ನಾಟಕ ಬದಲು ಹೆಚ್ಚು ಕಾಲ ನಡೆಯುವುದಿಲ್ಲ. ಹಾಗಿದ್ದರೂ ಕೂಡ ಮನೆಯವರ ಎದುರು ಒಳ್ಳೆಯ ಹೆಸರು ಪಡೆಯಲು ಕಾತುರವಾಗಿದ್ದಾಳೆ. ಇದೇ ಸಂದರ್ಭದಲ್ಲಿ ಅಭಿ ಜೊತೆಗೆ ಪ್ರೇಮಿಗಳ ದಿನದ ಅಂಗವಾಗಿ ಸರ್ಪ್ರೈಸ್ ಕೊಡಲು ಮುಂದಾಗಿದ್ದಾಳೆ. ತನಗೂ ಮತ್ತು ಅಭಿಗೂ ಟೇಬಲ್ ಬುಕ್ ಮಾಡಿ ಅದಕ್ಕೆ ಅಲಂಕಾರ ಮಾಡಿಸಿದ್ದಾಳೆ. ಕೇಕ್ ಆರ್ಡರ್ ಕೊಟ್ಟಿದ್ದಾಳೆ. ಸಂಜೆ ಇಬ್ಬರೇ ಪಾರ್ಟಿಯಲ್ಲಿ ಎಂಜಾಯ್ ಮಾಡಲು ತಯಾರಿ ನಡೆಸಿದ್ದಾರೆ. ಆದರೆ ಮನೆಯಲ್ಲಿ ಎಲ್ಲರೂ ಪ್ರೇಮಿಗಳ ದಿನದಲ್ಲಿ ಮನೆಯಲ್ಲಿ ಆಚರಿಸು ಎಂದು ನಿರ್ಧರಿಸಿದ್ದಾರೆ. ಇದರಿಂದ ದೀಪಿಕಾಳಿಗೆ ಈಗ ಸಂಕಷ್ಟ ಎದುರಾಗಿದೆ. ಮತ್ತೆ ಕಿತ್ತಾಡಿದ ಸಮರ್ಥ ಅಭಿ. ಇನ್ನು ಸಮರ್ಥನ ಪಾಡಿಗೆ ತಾನು ಒಂದು ಕೆಲಸವನ್ನು ಬಗ್ಗೆ ಅಭಿ ಬಳಿ ವಿಚಾರಿಸುತ್ತಿರುತ್ತಾನೆ. ಅಭಿ ಸಮರ್ಥ ಬಳಿ ಕೆಟ್ಟದಾಗಿ ನಡೆದುಕೊಂಡು ಕೋಪ ಭರಿಸುತ್ತಾನೆ. ಇಬ್ಬರು ಕಿತ್ತಾಡುವುದು ನೋಡಿದ ಮಹೇಶ್ ಬಂದು ಜಗಳ ಬಿಡಿಸುತ್ತಾನೆ. ಆದರೆ ಅಭಿ ಬಾಯಿ ಮುಚ್ಚಿಕೊಂಡು ಸುಮ್ಮನಿರದೆ ಸಮರ್ಥನು ಚುಚ್ಚಿ ಮಾತನಾಡುತ್ತಾನೆ. ಇದರಿಂದ ಸಮರ್ಥ್ಗೂ ಕೋಪ ಬಂದು ಅಭಿಯನ್ನು ಹೊಡೆಯಲು ಮುಂದಾಗುತ್ತಾನೆ. ಆಗ ಮಹೇಶ್ ಸಮರ್ಥ್ಗೆ ರಜೆ ಕೊಟ್ಟು ಕಳಿಸುತ್ತಾನೆ. ಸಮರ್ಥನ ಗಮನಿಸಿದ ದೀಪಿಕಾ ಈಗ ತನ್ನ ಲೀಸ್ಟ್ನಲ್ಲಿ ಸಮರ್ಥನ್ನು ಕೂಡ ಸೇರಿಸಿಕೊಂಡಿದ್ದಾಳೆ. ದೀಪಿಕಾಳನ್ನು ತಯಾರಿ ಮಾಡುತ್ತಿರುವ ಶಾರ್ವರಿ ಬಳಿ ಸಮರ್ಥನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ದೀಪಿಕಾ ಹೇಳುತ್ತಾಳೆ. ಶಾರ್ವರಿಗೂ ಕೂಡ ಇದೇ ಬೇಕಾಗಿರುವುದು. ಸಾಧ್ಯವಿದ್ದಷ್ಟು ತನ್ನ ಕೆಲಸವನ್ನು ದೀಪಿಕಾಳಿಂದ ಮಾಡಿದರೆ ತಮಗೆಲ್ಲವೂ ಸುಲಭವಾಗುತ್ತದೆ ಎಂದು ಆಲೋಚಿಸಿದ್ದಾಳೆ. ಹೀಗಾಗಿ ಶಾರ್ವರಿ ಪದೇ ಬಂದು ದೀಪಿಕಾಳ ತಲೆಗೆ ಬೇಡದ ಕೆಟ್ಟ ಆಲೋಚನೆಗಳನ್ನು ತುಂಬುತ್ತಿದ್ದಾಳೆ. ದೀಪಿಕಾ ಶಾರ್ವರಿ ಜೊತೆಗೆ ಸೇರಿಕೊಂಡು ಮನೆಯನ್ನು ಚಿತ್ರ ಮಾಡಲು ಮುಂದಾಗಿದ್ದಾಳೆ. ಆದರೆ ತುಳಸಿ ಇದೆಲ್ಲ ಅಪಾಯಗಳಿಂದ ಹೇಗೋ ಮನೆಯವರನ್ನು ಕಾಪಾಡಿಕೊಳ್ಳುತ್ತಾಳೆ ಎಂಬುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.